ಕಳೆದ ವರ್ಷ ಫಸ್ಟ್ ಲುಕ್ ಟೀಸರ್ ಹಾಗೂ ಈ ವರ್ಷ ಒಫಿಷಿಯಲ್ ಟೀಸರ್ ರಿಲೀಸ್ ಆಯಿತು. ಹಾಗೆಯೇ ಡೇಟ್ ಕೂಡ ರಿವೀಲ್ ಮಾಡಿದ್ದರೆ ಚೆನ್ನಾಗಿರ್ತಿತ್ತು. ಎಸ್, ಹಾಯ್, ಹಲೋ, ನಮಸ್ಕಾರ ಅಂಡ್ ವೆಲ್ಕಮ್ ಟು ಸಿನಿಮಾ ಡಿಟೆಕ್ಟಿವ್. ಮಾತಾಡುವ ಟೀಸರ್ ಹೇಗೆ ಇತ್ತು ಮತ್ತು ಟೀಸರಿನಲ್ಲಿ ನನಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಎಂಬುದರ ಬಗ್ಗೆ. ಅದಕ್ಕೂ ಮುಂಚೆ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋವನ್ನು ಫುಲ್ ನೋಡಿ, ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಭೀಮಾ ನಮ್ಮ ದುನಿಯಾ ವಿಜಯ್ ಅವರ ಮುಂದಿನ ಸಿನಿಮಾ. ಭೀಮನ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಬಂದ್ಬಿಟ್ಟು ವಿಜಯ್ ಕುಮಾರ್. ಸಲಗ ಇವರ ಹಿಂದಿನ ಸಿನಿಮಾವಾಗಿತ್ತು ಮತ್ತು ಸಲಗ ಸಿನಿಮಾದಲ್ಲಿ ನನಗೆ ಇವರ ಡೈರೆಕ್ಷನ್ ತುಂಬಾನೇ ಇಷ್ಟ ಆಗಿತ್ತು. ಅದು ಥಿಯೇಟರ್ ನಲ್ಲಿ ಒಂದು ಸಖತ್ ಕಿಕ್ ಕೊಟ್ಟಿದ್ದಂತೂ ಸುಳ್ಳಲ್ಲ. ಸಲಗ ರಿಲೀಸ್ ಆದಾಗ ಅದನ್ನು ನೋಡಿ ನಾವು ಎಂಜಾಯ್ ಮಾಡಿದ್ವಿ. ಮತ್ತು ಸಲಗನ ಹಾಗೆ ಭೀಮಾ ಮೂವಿಯು ಕೂಡ ಒಂದು ಗ್ಯಾಂಗ್ಸ್ಟರ್ ಆಕ್ಷನ್ ಸಿನಿಮಾವಾಗಿದೆ ಮತ್ತು ನನಗೆ ಇದರಲ್ಲಿ ಇಷ್ಟ ಆಗಿದ್ದೇನೆಂದರೆ ಧನಂಜಯ್ ಮತ್ತು ದುನಿಯಾ ವಿಜಯ್ ಅವರ ಪಾರ್ಟ್, ಅವರ ಆಕ್ಟಿಂಗ್, ಅವರ ಡೈಲಾಗ್ ಡೆಲಿವರಿ ನನಗೆ ಸಖತ್ ಇಷ್ಟ ಆಗಿತ್ತು. ಈಗ ಭೀಮನ ಟೀಸರ್ ಬಗ್ಗೆ ಮಾತನಾಡೋಣ. ದುನಿಯಾ ವಿಜಯ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವೇ ಈ ಟೀಸರ್ ರಿಲೀಸ್ ಆಗಿದ್ದು ಮತ್ತು ನನಗೆ ಇದರಲ್ಲಿದ್ದ ಡೈಲಾಗ್ಸ್ ಗಳು ತುಂಬಾನೇ ಇಷ್ಟ ಆದವು. ಅದು ಇನ್ನೊಂದು ಏರಿಯಾಗೆ ಎಂಟ್ರಿ ಕೊಡ್ತೀವಿ ಎಂದರೆ ಬ್ಯಾಕಪ್ ಇಟ್ಕೊಂಡು ಮತ್ತು ಲಾಸ್ಟಿಗೆ ಇನ್ನೊಂದು ಡೈಲಾಗ್ ಬರುತ್ತದೆ, ನಿಮಗೆ ಕೋಪ ಬರುತ್ತೆ, ನನಗೆ ಯಾವಾಗಲೂ ಇರುತ್ತೆ. ಮತ್ತು ಈ ಡೈಲಾಗ್ಸ್ ಗಳು ಕೇಳಲಿಕ್ಕೆ ಒಂಥರ ಮಜಾ ಕೊಡುತ್ತೆ. ಇನ್ನು ಟೆಕ್ನಿಕಲಿ ಕೂಡ ಅಪ್ಗ್ರೇಡ್ ಮಾಡಿದ್ದಾರೆಂದು ಎನಿಸುತ್ತದೆ. ಮತ್ತು ಇದರ ಆಕ್ಷನ್ ಸೀಕ್ವೆನ್ಸ್ ಬಗ್ಗೆ ನನಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಗಳಿವೆ. ಇದನ್ನು ಚೆನ್ನಾಗಿಯೇ ಪ್ಲಾನ್ ಮಾಡುತ್ತಾರೆನೆಂದು ನೋಡೋಣ. ಮತ್ತು ಇದರ ಇನ್ನೂ ಹೆಚ್ಚು ಮಾಹಿತಿಗಾಗಿ ಟ್ರೇಲರ್ ಬರುವವರೆಗೆ ಕಾಯಲೇಬೇಕು. ಇದನ್ನೆಲ್ಲ ಹೊರತುಪಡಿಸಿ ಸಿನಿಮಾದಲ್ಲಿ ಒಂದು ಇಮೋಷನಲ್ ಆಂಗಲ್ ಕೂಡ ಇರಬಹುದೆಂದು ಎನ್ನಿಸುತ್ತದೆ. ಅದು ಈ ಸೀನ್ ಅನ್ನು ನೋಡಿದರೆ ಮುಂದೆ ಭೀಮಾ, ಹಿಂದೆ ಹೆಣ್ಣು ಮಕ್ಕಳು, ಮುಂದೆ ನಿಂತು ರಕ್ಷಿಸುವ ಈ ಭೀಮನ ಕತೆ ಏನಾಗಿರಬಹುದು ಎಂದು. ಟೋಟಲ್ ಆಗಿ ಹೇಳಬೇಕೆಂದರೆ ಟೀಸರ್ ಚೆನ್ನಾಗಿತ್ತು, ಆದರೆ ಈ ಟೀಸರ್ ನ ಲೆಂತ್ ಇನ್ನೂ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತಿತ್ತು. ಇಷ್ಟು ಟೀಸರ್ ನೋಡಿ ನಾನು ಹೇಳಬೇಕೆಂದ ವಿಚಾರಗಳು. ನಿಮಗೆ ಟೀಸರ್ ಹೇಗೆ ಅನ್ನಿಸಿತು ಅನ್ನುವುದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸುವುದನ್ನು ಮರೆಯಬೇಡಿ. ಅಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ದುನಿಯಾ ವಿಜಯ್ ಸರ್ ಫಾರ್ ಮೈ ಸ್ಮಾಲ್ ಯೂಟ್ಯೂಬ್ ಫ್ಯಾಮಿಲಿ. ಬಾಯ್.